ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸಂಜೆಯ ಶುಭೋದಯಗಳು. ಓಕೆ, ನಾವು ಇನ್ ದ ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಿ ನಾವು? ಇಂಟ್ರಡಕ್ಷನ್ ಟು ಹಿಸ್ಟ್ರಿ ಈ ಲೆಸನ್ ಬಗ್ಗೆ ಪೂರ್ತಿ ತಿಳ್ಕೊಂಡಿದ್ದೀವಿ ಅಲ್ವಾ? ಹಾಗಿದ್ರೆ ಮಕ್ಕಳೇ, ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ ಈ ಲೆಸನ್ನು? ನಾನು ಹಾಗಾದರೆ ಈ ಲೆಸನ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ನಾವೇನು ಮಾಡೋಣ ಈಗ ನೆಕ್ಸ್ಟ್ ಕ್ಲಾಸಲ್ಲಿ ಇವಾಗ ಇಂಟ್ರಡಕ್ಷನ್ ಟು ಹಿಸ್ಟ್ರಿ ಈ ಲೆಸನ್ನ ನೋಟ್ಸನ್ನು ಏನು ಮಾಡ್ತೀನಿ, ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಾನು ನಿಮಗೆ ಏನು ಮಾಡಿದ್ದೆ, ಇಂಟ್ರಡಕ್ಷನ್ ಟು ಹಿಸ್ಟ್ರಿ ಲೆಸನನ್ನು ಬೋಧಿಸುವಾಗ ಹೋಮ್ವರ್ಕ್ಗಳನ್ನು ಕೊಟ್ಟಿದ್ದೆ ಅಲ್ವಾ? ಎಲ್ಲರೂ ಹೋಮ್ವರ್ಕ್ಗಳನ್ನು ಮಾಡಿದರೆ ಮಕ್ಕಳೇ? ಎಸ್, ರೈಟ್. ಮಾಡಿದರೆ ತುಂಬ ಒಳ್ಳೆಯದು. ನಾನೇನು ಮಾಡ್ತೀನಿ, ನಿಮಗೆ ನಿಮ್ಮ ನಂಬರ್ಗಳಿಗೆ ನಿಮ್ಮ ಪೇರೆಂಟ್ಸ್ ನಂಬರ್ ಇರುತ್ತಲ್ವ, ವಾಟ್ಸಪ್ ನಂಬರು, ಆ ನಂಬರ್ಗೆ ನಾನು ಯಾವಾಗಲಾದರೂ ಕಾಲ್ ಮಾಡಿ ಏನು ಮಾಡ್ಬೋದು, ಕೇಳ್ಬೋದು ನಿಮ್ಮ ಮಕ್ಕಳು ಹೋಮ್ವರ್ಕನ್ನು ಮಾಡಿದಾರಾ ಅಥವಾ ಇಲ್ಲ ಅಂತ. ನೀವು ಮಾಡಿದರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಏನಾಗುತ್ತೆ, ನಿಮ್ಮ ಪೇರೆಂಟ್ಸ್ ಕಡೆಯಿಂದ ಏನು ಮಾಡ್ಕೊಳ್ತೀರಾ, ನೀವು ಬಯಸ್ಕೊಳ್ತೀರಲ್ವಾ? ಹಾಗೆ ನಾನೇನು ಮಾಡ್ತೀನಿ, ನಿಮಗೆ ಶಿಕ್ಷೆಯನ್ನು ಕೊಡ್ತೀನಿ. ಆದ್ದರಿಂದ ಮಕ್ಕಳು ಏನು ಮಾಡಬೇಕು, ನೀವು ನಾನು ಕೊಟ್ಟಿರುವಂತಹ ಎಲ್ಲ ಹೋಮ್ವರ್ಕ್ಗಳನ್ನು ಏನು ಮಾಡಬೇಕು, ಹೋಮ್ವರ್ಕ್ ಬುಕ್ ಕೊಟ್ಟಿದ್ದ ನೋಟ್ಸು ಹೇಳಿದ್ನಲ್ವಾ, ಆ ಹೋಮ್ವರ್ಕ್ ನೋಟ್ಸ್ನಲ್ಲಿ ಬರಿಬೇಕಾಗತ್ತೆ. ಬರೆದಿದ್ರಲ್ವಾ? ಹಾಗಿದ್ರೆ ಎಸ್, ರೈಟ್. ಹಾಗಿದ್ರೆ ಇವಾಗ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತಾ ಹೋಗೋಣ, ಇಂಟ್ರಡಕ್ಷನ್ ಟು ಹಿಸ್ಟ್ರಿ ಈ ಲೆಸನ್ನ ನೋಟ್ಸು ಏನೇನಿದೆ ಅನ್ನೋದನ್ನು ಏನು ಮಾಡ್ತಾ ಹೋಗೋಣ, ನೋಡ್ತಾ ಹೋಗೋಣ. ಹಾಗಿದ್ರೆ ನೋಡ್ತಾ ಹೋಗಿ ಇಲ್ಲಿ ಇಂಟ್ರಡಕ್ಷನ್ ಟು ಹಿಸ್ಟ್ರಿ ದ ಫಸ್ಟ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ದ ಫಸ್ಟ್ ಕ್ವಶನ್ ಏನು ಬರ್ತಾ ಹೋಗುತ್ತೆ ಅಂದರೆ, ದ ಫಾದರ್ ಆಫ್ ದ ಹಿಸ್ಟ್ರಿ ಈಸ್. ನಾನೇನು ಮಾಡ್ತೀನಿ, ಕ್ವಶನ್ನ ಹೇಳ್ತಾ ಹೋಗ್ತೀನಿ, ಹಾಗೂ ಆನ್ಸರ್ನು ಸಹ ಏನು ಮಾಡ್ತಾ ಹೋಗ್ತೀನಿ, ಹೇಳ್ತಾ ಹೋಗ್ತೀನಿ. ನೀವು ಏನು ಮಾಡಬೇಕು, ನಾನು ಕ್ವಶನ್ ಕೇಳುತ್ತಿದ್ದ ಹಾಗೆ ನೀವು ಆನ್ಸರ್ ಏನು ಮಾಡ್ತಾ ಬರಬೇಕು, ಹೇಳ್ತಾ ಬರಬೇಕು. ಆಯ್ತಲ್ವಾ? ಓಕೆ, ದ ಫಸ್ಟ್ ಒನ್, ದ ಫಾದರ್ ಆಫ್ ದ ಹಿಸ್ಟ್ರಿ ಈಸ್. ಹಾಗಿದ್ರೆ ಇತಿಹಾಸದ ಪಿತಾಮಹ ಅಂತ ಯಾರನ್ನು ಕರಿತಾ ಇದ್ವಿ ನಾವು? ಹೆರೋಡಟಸ್. ಓಕೆ, ಗೊತ್ತಿರೋ ಮಕ್ಕಳೇ, ದ ಫಾದರ್ ಆಫ್ ದ ಹಿಸ್ಟ್ರಿ ಈಸ್ ಹೆರೋಡಟಸ್. ಓಕೆ, ದ ಸೆಕೆಂಡ್ ಒನ್, ಡ್ಯಾಶ್ ಎಸ್ಟಾಬ್ಲಿಷ್ಡ್ ದ ಏಷಿಯಾಟಿಕ್ ಸೊಸೈಟಿ. ಹಾಗಿದ್ರೆ ಏಷಿಯಾಟಿಕ್ ಸೊಸೈಟಿ ಅನ್ನುವಂಥ ಒಂದು ಸಂಸ್ಥೆಯನ್ನು ಯಾರು ಸ್ಥಾಪಿಸಿದರು? ಸರ್ ವಿಲಿಯಂ ಜೋನ್ಸ್ ಎಸ್ಟಾಬ್ಲಿಷ್ಡ್ ದ ಏಷಿಯಾಟಿಕ್ ಸೊಸೈಟಿ. ಯಾರು ಮಕ್ಕಳೇ? ಸರ್ ವಿಲಿಯಂ ಜೋನ್ಸ್ ಏನು ಮಾಡ್ತಾರೆ, ಇಲ್ಲಿ ಏಷಿಯಾಟಿಕ್ ಸೊಸೈಟಿ ಅನ್ನುವಂಥ ಒಂದು ಸಂಸ್ಥೆಯನ್ನು ಏನು ಮಾಡ್ತಾರೆ, ಸ್ಥಾಪಿಸ್ತಾರೆ. ಅರ್ಥ ಆಯ್ತಲ್ವಾ? ಹಾಗಿದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಯ್ತಲ್ವಾ? ಎಸ್, ರೈಟ್. ಓಕೆ, ಹಾಗೆ ನೆಕ್ಸ್ಟ್ ಒಂದು ನೋಡ್ತಾ ಹೋಗೋಣವಾ? ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಓಕೆ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸಲ್ಲಿ ದ ಫಸ್ಟ್ ಕ್ವಶನ್, ವಾಟ್ ಈಸ್ ಹಿಸ್ಟ್ರಿ? ನಾನು ಕ್ಲಾಸ್ ಮಾಡಬೇಕಿದ್ರೆ ಹೇಳಿದ್ನಲ್ವ ಮಕ್ಕಳೇ, ವಾಟ್ ಈಸ್ ಹಿಸ್ಟ್ರಿ. ಹಾಗಿದ್ರೆ ಇತಿಹಾಸ ಅಂದರೆ ಏನು, ಹಿಸ್ಟ್ರಿ ಅಂದರೆ ಏನು? ಆನ್ಸರ್ ಈಸ್ ದ ಸಿಸ್ಟಮೆಟಿಕ್ ಪ್ರೆಸೆಂಟೇಷನ್ ಆಫ್ ಪಾಸ್ಟ್ ಇವೆಂಟ್ಸ್ ಈಸ್ ಕಾಲ್ಡ್ ಹಿಸ್ಟ್ರಿ. ಒನ್ಸ್ ಅಗೇನ್ ಕೇಳ್ತಾ ಹೋಗಿ ಮಕ್ಕಳೇ, ಇಲ್ಲಿ ದ ಸಿಸ್ಟಮೆಟಿಕ್ ಪ್ರೆಸೆಂಟೇಷನ್ ಆಫ್ ಪಾಸ್ಟ್ ಇವೆಂಟ್ಸ್ ಈಸ್ ಕಾಲ್ಡ್ ಹಿಸ್ಟ್ರಿ. ಇತಿಹಾಸ ಅಂದರೆ ಇಲ್ಲಿ ಗತಕಾಲದ ಘಟನೆಗಳನ್ನು ಅಂದರೆ ಹಿಂದಿನ ಕಾಲದ ಘಟನೆಗಳನ್ನು ಕ್ರಮಬದ್ಧವಾಗಿ ನಾವು ಅಧ್ಯಯನ ಮಾಡ್ತೀವಲ್ವಾ, ಅದನ್ನೇನಂತ ಕರಿತೀವಿ, ಹಿಸ್ಟ್ರಿ ಅಥವಾ ಇತಿಹಾಸ ಅಂತ ಏನು ಮಾಡ್ತೀವಿ, ಕರಿತೀವಿ. ವಾಟ್ ಈಸ್ ಹಿಸ್ಟ್ರಿ? ದ ಸಿಸ್ಟಮೆಟಿಕ್ ಪ್ರೆಸೆಂಟೇಷನ್ ಆಫ್ ಪಾಸ್ಟ್ ಇವೆಂಟ್ಸ್ ಈಸ್ ಕಾಲ್ಡ್ ಹಿಸ್ಟ್ರಿ. ಅರ್ಥ ಆಯ್ತಲ್ವಾ ಇದು ಕ್ವಶನ್? ಹಾಗಿದ್ರೆ ವಾಟ್ ಈಸ್ ಹಿಸ್ಟ್ರಿ ಅಂದರೆ ಗೊತ್ತಾಯ್ತಲ್ವಾ? ಎಸ್, ರೈಟ್. ಹಾಗಿದ್ರೆ ಸೆಕೆಂಡ್ ಕ್ವಶನ್ಗೆ ಹೋಗೋಣವಾ? ಎಸ್, ರೈಟ್. ಸೆಕೆಂಡ್ ಕ್ವಶನ್ ಯಾವುದಿಲ್ಲಿ? ಹೂ ಈಸ್ ದ ಫಾದರ್ ಆಫ್ ಹಿಸ್ಟ್ರಿ? ಟು ವಿಚ್ ಕಂಟ್ರಿ ಡಸ್ ಹಿ ಬಿಲಾಂಗ್ ಟು? ಹೂ ಈಸ್ ದ ಫಾದರ್ ಆಫ್ ಹಿಸ್ಟ್ರಿ? ಹಾಗೆ ನೋಡಿ, ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕ್ವಶನ್ ಬಂದಿದೆ ಅಲ್ವಾ? ಹಾಗಿದ್ರೆ ಫಾದರ್ ಆಫ್ ದ ಹಿಸ್ಟ್ರಿ ಯಾರಿಲ್ಲಿ? ಹೆರೋಡಟಸ್ ಈಸ್ ದ ಫಾದರ್ ಆಫ್ ಹಿಸ್ಟ್ರಿ. ಓಕೆ, ರೈಟ್. ಇದಾಯ್ತಲ್ವಾ? ಹಾಗಿದ್ರೆ ನೆಕ್ಸ್ಟ್ ನೋಡ್ತಾ ಹೋಗಿ, ಟು ವಿಚ್ ಕಂಟ್ರಿ ಡಸ್ ಹಿ ಬಿಲಾಂಗ್ ಟು? ಈ ಹೆರೋಡಟಸ್ ಇದಾನಲ್ವಾ, ಇವನು ಯಾವ ದೇಶದವನು? ಹಾಗಿದ್ರೆ ಇವನು ಗ್ರೀಕ್ ದೇಶದವನು. ಯಾರು? ಹೆರೋಡಟಸ್ ಆಫ್ ಗ್ರೀಕ್. ಓಕೆ, ಹೆರೋಡಟಸ್ ಅನ್ನೋನೇನು ಯಾವ ದೇಶದವನು? ಇಲ್ಲಿ ಗ್ರೀಕ್ ದೇಶದವನಾಗಿರ್ತಾನೆ. ಆದ್ದರಿಂದ ಇವನನ್ನು ಏನು ಕರಿತೀವಿ, ಇಲ್ಲಿ ಇತಿಹಾಸವನ್ನು ಒಂದು ಸಂರಚನೆಯನ್ನು ಏನು ಮಾಡಿದ ಮೊದಲು ಮಾಡಿದ್ರಿಂದ ಇವನನ್ನು ಫಾದರ್ ಆಫ್ ದ ಹಿಸ್ಟ್ರಿ ಅಂತ ಏನು ಮಾಡ್ತೀವಿ, ನಾವು ಕರಿತಾ ಬರ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್. ಓಕೆ, ನೆಕ್ಸ್ಟ್ ಒಂದು ಥರ್ಡ್ ನೋಡ್ತಾ ಹೋಗೋಣವಾಗಿದ್ರೆ, ಓಕೆ,
ಥರ್ಡ್ ಒನ್, ವೈ ದೇರ್ ಕೆನಾಟ್ ಬಿ ಹಿಸ್ಟ್ರಿ ವಿತೌಟ್ ಸೋರ್ಸಸ್. ಈ ಕ್ವಶನ್ ಇದೆಯಲ್ವಾ, ವೈ ದೇರ್ ಕೆನಾಟ್ ಬಿ ಹಿಸ್ಟ್ರಿ ವಿತೌಟ್ ಸೋರ್ಸಸ್. ಈ ಕ್ವಶನ್ ಬಗ್ಗೆ ತುಂಬ ಮಕ್ಕಳನ್ನ ಏನು ಮಾಡಿದ್ರು, ನನ್ನ ಹತ್ರ ಡೌಟನ್ನು ಏನು ಮಾಡಿದರು ಕೇಳಿದರು, ಕಾಲ್ ಮಾಡಿ ಏನು ಮಾಡಿದರು ಡೌಟನ್ನು ಕೇಳಿದ್ರು. ಓಕೆ, ಕ್ಲಿಯರಾಗಿ ನೋಡ್ತಾ ಹೋಗಿ. ನಾನು ಕ್ವಶನ್ನ ಕ್ಲಿಯರ್ಲಿ ಏನು ಮಾಡ್ತೀನಿ ನಿಮಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಓಕೆ, ಕ್ವಶನ್ ನೋಡಿ ಇಲ್ಲಿ, ವೈ ದೇರ್ ಕೆನಾಟ್ ಬಿ ಹಿಸ್ಟ್ರಿ ವಿತೌಟ್ ಸೋರ್ಸಸ್. ಓಕೆ, ದಿಸ್ ಮೀನ್ಸ್, ಇದರ ಅರ್ಥ ಏನಂದರೆ ಇಲ್ಲಿ ಆಧಾರಗಳಿಲ್ಲದೆ ಇತಿಹಾಸ ರಚನೆ ಆಗ್ತಿರಲಿಲ್ಲ. ಏಕೆ ಅಂತ ಕ್ವಶನ್ ಇದೆ ನೋಡಿ ಇಲ್ಲಿ. ಆಧಾರಗಳು ಇಲ್ದಿದ್ರೆ ಇತಿಹಾಸ ಏನಾಗ್ತಿರ್ಲಿಲ್ಲ, ರಚನೆ ಆಗ್ತಿರ್ಲಿಲ್ಲ. ಏಕೆ ಅಂತ ಏನು ಮಾಡಿದ್ದಾರೆ, ಈ ಕ್ವಶನನ್ನು ಕೇಳಿದ್ದಾರೆ. ಓಕೆ, ಹಾಗಿದ್ರೆ ಆನ್ಸರ್ ನೋಡ್ತಾ ಹೋಗಿ ಇಲ್ಲಿ. ಹಿಸ್ಟೋರಿಕಲಿ ಎವಿಡೆನ್ಸಸ್ ಆರ್ ನೆಸೆಸರಿ ಟು ಬಿ ಪರ್ಟಿಕ್ಯುಲರ್ ಆ್ಯಂಡ್ ಅಥೆಂಟಿಕ್ ಅಬೌಟ್ ಹಿಸ್ಟ್ರಿ. ಓಕೆ, ಒನ್ಸ್ ಅಗೇನ್ ನೋಡ್ತಾ ಹೋಗಿ ಇಲ್ಲಿ. ಹಿಸ್ಟೋರಿಕಲಿ ಎವಿಡೆನ್ಸಸ್ ಆರ್ ನೆಸೆಸರಿ ಟು ಬಿ ಪರ್ಟಿಕ್ಯುಲರ್ ಆ್ಯಂಡ್ ಅಥೆಂಟಿಕ್ ಅಬೌಟ್ ಹಿಸ್ಟ್ರಿ. One cannot history without sources. Okay, this means listen here, carefully listen here. Historically evidences are necessary to be particular and authentic. ಐತಿಹಾಸಿಕವಾಗಿ, ಓಕೆ, ಐತಿಹಾಸಕ್ಕೆ ಇಲ್ಲಿ ಆಧಾರಗಳು ಇಲ್ದಿದ್ರೆ, ಓಕೆ, ಅಗತ್ಯವಾದ ಮೀನ್ಸ್ ನೆಸಸರಿ, ನಮಗೆ ಬೇಕಾದ ಮೂಲಭೂತವಾಗಿ ಬೇಕಾದಂತಹ ಆಧಾರಗಳನ್ನು ನಾವು ಏನು ಮಾಡಿದ್ದೀವಿ ಅಂದರೆ ಪರ್ಟಿಕ್ಯುಲರ್ಲಿ ನಿರ್ದಿಷ್ಟವಾಗಿ ಮತ್ತು ಅಥೆಂಟಿಕ್ ಖಚಿತವಾಗಿ ಏನು ಮಾಡ್ಕೊಂಡಿರ್ತೀವಿ, ಆ ಆಧಾರಗಳನ್ನು ನಾವು ರಚನೆ ಮಾಡ್ಕೊಂಡಿರ್ತೀವಿ, ಮೀನ್ಸ್ ಹುಡ್ಕೊಂಡಿರ್ತೀವಿ. ಆದ್ದರಿಂದ ಏನು ಮಾಡ್ತೀವಿ ಅಂದರೆ ಈ ನಿರ್ದಿಷ್ಟವಾದ ಪರ್ಟಿಕ್ಯುಲರ್ ಆ್ಯಂಡ್ ಅಥೆಂಟಿಕ್ ಖಚಿತವಾದ ಆಧಾರಗಳಿಲ್ಲದೆ ಇತಿಹಾಸ ಏನಾಗ್ತಿರ್ಲಿಲ್ಲ, ರಚನೆ ಆಗ್ತಿರಲಿಲ್ಲ. ಆದ್ದರಿಂದ ಏನು ಮಾಡ್ತಾರೆ, ಒನ್ ಕೆನಾಟ್ ಹಿಸ್ಟ್ರಿ ವಿತೌಟ್ ಸೋರ್ಸಸ್. ಆದ್ದರಿಂದ ಇತಿಹಾಸಕ್ಕೆ ರಚನೆಯ ಆಧಾರಗಳಿಲ್ದಿದ್ರೆ ಇತಿಹಾಸ ಏನಾಗ್ತಿರಲಿಲ್ಲ, ರಚನೆ ಆಗ್ತಾ ಇರಲಿಲ್ಲ. ಓಕೆ, ಕ್ಲಿಯರ್ ಆಯ್ತಲ್ಲ ಮಕ್ಕಳೇ? ಓಕೆ, ಒನ್ಸ್ ಅಗೇನ್ ನೋಡ್ತಾ ಹೋಗಿ. ವೈ ದೇರ್ ಕೆನಾಟ್ ಬಿ ಹಿಸ್ಟ್ರಿ ವಿತೌಟ್ ಸೋರ್ಸಸ್. ವೈ ದೇರ್ ಕೆನಾಟ್ ಬಿ ಹಿಸ್ಟ್ರಿ ವಿತೌಟ್ ಸೋರ್ಸಸ್. ಓಕೆ, ಆನ್ಸರ್ ಈಸ್ historically evidences are necessary to be particular and authentic. Particular and authentic. Okay, and about history, one cannot history without sources. ಆದ್ದರಿಂದ ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಹಿಸ್ಟಾರಿಕಲಿ ಎವಿಡೆನ್ಸಸ್ ಟು ಬಿ ಪರ್ಟಿಕ್ಯುಲರ್ ಆ್ಯಂಡ್ ಅಥೆಂಟಿಕ್ ಅಬೌಟ್ ಹಿಸ್ಟ್ರಿ. ಇತಿಹಾಸ ರಚನೆ ಆಗಬೇಕಂದ್ರೆ ಇಲ್ಲಿ ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಏನು ಮಾಡ್ಕೊಂಡಿರ್ತಾರೆ, ಎವಿಡೆನ್ಸಸ್ ಆಧಾರಗಳನ್ನು ಏನು ಮಾಡ್ಕೊಂಡಿರ್ತಾರೆ, ರಚನೆ ಮಾಡ್ಕೊಂಡಿರ್ತಾರೆ. ಆದ್ದರಿಂದ ಏನಂತ ನಂಬಲಾಗಿದೆ, ಸೊ ಇಟ್ ಈಸ್ ಬಿಲೀವ್ಡ್ ದ್ಯಾಟ್ ದೇರ್ ಕೆನಾಟ್ ಬಿ ಹಿಸ್ಟ್ರಿ ವಿತೌಟ್ ಸೋರ್ಸಸ್. ಆ ಇತಿಹಾಸಕ್ಕೆ ಆಧಾರಗಳಿಲ್ಲದೆ ರಚನೆ ಆಗ್ತಿರಲಿಲ್ಲ ಅಂತ ಏನು ಮಾಡಿದರೆ ನಂಬಿಕೆಯನ್ನು ಇಡಲಾಗ್ತಾ ಹೋಗಿದೆ. ಓಕೆ, ಅರ್ಥ ಆಯ್ತಲ್ಲ ಮಕ್ಕಳೇ? ಥರ್ಡ್ ಒನ್. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ ಆಗಿದ್ರೆ. ಓಕೆ, ಫೋರ್ತ್ ಒನ್, ಲೀಸ್ಟ್ ದ ಹಿಸ್ಟೋರಿಕಲ್ ಸೋರ್ಸಸ್. ಓಕೆ, ಈ ಕ್ವಶನನ್ನು ನಾನು ನಿಮಗೆ ಹೋಮ್ವರ್ಕಲ್ಲಿ ಕೊಟ್ಟಿದ್ದೆ ಅಲ್ವಾ? ಓಕೆ, ಹೋಮ್ವರ್ಕಲ್ಲೂ ಏನು ಮಾಡಿದ್ದೆ, ನಾನು ಈ ಕ್ವಶನ್ನ ಕೊಟ್ಟಿದ್ದೆ. ಓಕೆ, ಲೀಸ್ಟ್ ದ ಹಿಸ್ಟೋರಿಕಲ್ ಸೋರ್ಸಸ್. ಹಾಗಿದ್ರೆ ಹಿಸ್ಟೋರಿಕಲ್ ಸೋರ್ಸಸ್ನ ಲೀಸ್ಟ್ ಮಾಡಿ. ಯಾವ್ಯಾವಿವೆ ಹಿಸ್ಟೋರಿಕಲ್ ಸೋರ್ಸಸ್, ಇತಿಹಾಸಕ್ಕೆ ಆಧಾರಗಳು ಯಾವ್ಯಾವಿವೆ ಅನ್ನೋದನ್ನು ಏನು ಮಾಡಿದ್ದೆ, ನಾನು ನಿಮಗೆ ಹೇಳಿದ್ದೆ ಅಲ್ವಾ? ಓಕೆ, ಆನ್ಸರ್ ಈಸ್ ದೇರ್ ಆರ್ 2 types ಆಫ್ ಹಿಸ್ಟೋರಿಕಲ್ ಸೋರ್ಸಸ್. ನಾನು ಹೇಳಿದ್ದೆ ಅಲ್ವಾ? ಇತಿಹಾಸದ ಆಧಾರಗಳಲ್ಲಿ ನಾವು ಒಟ್ಟು 2 ಪ್ರಕಾರಗಳನ್ನು ಏನು ಮಾಡ್ತೀವಿ, ಮಾಡ್ತಾ ಹೋಗ್ತೀವಿ. ದ ಫಸ್ಟ್ ಒನ್ ಯಾವುದಲ್ಲಿ, ಲಿಟರರಿ ಸೋರ್ಸಸ್ ಮೀನ್ಸ್ ಸಾಹಿತ್ಯ ಆಧಾರಗಳು, ಲಿಟರರಿ ಸೋರ್ಸಸ್. ದ ಸೆಕೆಂಡ್ ಒನ್ ಆರ್ಕೋಲಾಜಿಕಲ್ ಸೋರ್ಸಸ್, ಆರ್ಕೋಲಾಜಿಕಲ್ ಸೋರ್ಸಸ್. ಓಕೆ, ಫಸ್ಟ್ ಒನ್ ಯಾವುದು, ಲಿಟರರಿ ಸೋರ್ಸಸ್. ಸೆಕೆಂಡ್ ಒನ್ ಆರ್ಕೋಲಾಜಿಕಲ್ ಸೋರ್ಸಸ್ ಮೀನ್ಸ್, ಆರ್ಕೋಲಾಜಿಕಲ್ ಸೋರ್ಸಸ್ ಮೀನ್ಸ್ ಪುರಾತತ್ವ ಆಧಾರಗಳು. ಓಕೆ, ಹಾಗಿದ್ರೆ ಇಲ್ಲಿ ಲೀಸ್ಟ್ ದ ಹಿಸ್ಟಾರಿಕಲ್ ಸೋರ್ಸಸ್ ಅಂದರೆ ಏನು ಬರುತ್ತೆ, ದೇರ್ ಆರ್ 2 types ಆಫ್ ಹಿಸ್ಟಾರಿಕಲ್ ಸೋರ್ಸಸ್. 2 ವಿಧಾನಗಳನ್ನು ಏನು ಮಾಡ್ತೀವಿ, ಅದರಲ್ಲಿ ನಾವು ಕಾಣ್ತಾ ಬರ್ತೀವಿ. ಇಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗಿ, ಸೋರ್ಸಸ್ ಆಫ್ ಹಿಸ್ಟ್ರಿಯಲ್ಲಿ ಮತ್ತೆ ಈ ಲಿಟರರಿ ಸೋರ್ಸಸ್ ಮತ್ತು ಆರ್ಕೋಲಾಜಿಕಲ್ ಸೋರ್ಸಸ್ಸಲ್ಲಿ ಮತ್ತೆ ಕೆಲವು ವಿಭಾಗಗಳು ಏನು ಮಾಡ್ತಾ ಹೋಗುತ್ತೆ, ಬರ್ತಾ ಹೋಗುತ್ತೆ. ಅವನ್ನ ನಾನು ಹೇಳ್ತಾ ಹೋಗ್ತೇನೆ ನೋಡಿ. ಇಲ್ಲಿ ಲಿಟರರಿ ಸೋರ್ಸಸ್ ದೇರ್ ಆರ್ 2 types. ಲಿಟರರಿ ಸೋರ್ಸಸ್ಸಲ್ಲಿ ಸಹ ಏನು ಮಾಡ್ತೀವಿ, 2 ಪ್ರಕಾರಗಳನ್ನು ನಾವು ಕಾಣ್ತೀವಿ, ರಿಟನ್ ಲಿಟ್ರೇಚರ್ ಆ್ಯಂಡ್ ಓರಲ್ ಲಿಟ್ರೇಚರ್. ರಿಟನ್ ಲಿಟ್ರೇಚರ್ ಆ್ಯಂಡ್ ಓರಲ್ ಲಿಟ್ರೇಚರ್. ರಿಟನ್ ಲಿಟ್ರೇಚರ್ ಮೀನ್ಸ್ ಲಿಖಿತ ಸಾಹಿತ್ಯಾಧಾರ. ಓರಲ್ ಲಿಟ್ರೇಚರ್ ಮೀನ್ಸ್ ಮೌಖಿಕ ಸಾಹಿತ್ಯಾಧಾರ. ಮೌಖಿಕ ಸಾಹಿತ್ಯಾಧಾರ ಅಂದರೆ ಏನಿಲ್ಲಿ, ಬಾಯಿಂದ ಬಾಯಿಗೆ, ಅಲ್ಲಿ ಬರವಣಿಗೆ ಯಾವುದೂ ಇರೋದಿಲ್ಲ, ಬಟ್ ನಾವು ಬಾಯಿಂದ ಬಾಯಿಗೆ ಮೀನ್ಸ್ ನಾವು ಏನು ಮಾತಾಡ್ತೇವಲ್ವಾ ಅದೇ ಆಧಾರವನ್ನು ಏನು ಕರಿತೀವಿ ಇಲ್ಲಿ
ಓರಲ್ ಲಿಟ್ರೇಚರ್ ಅಂತ ಏನು ಮಾಡ್ತೀವಿ ಕರಿತಾ ಹೋಗ್ತೀವಿ. ಮತ್ತು ರಿಟರ್ನ್ ಲಿಟ್ರೇಚರ್. ಓಕೆ, ಲಿಖಿತ ಸಾಹಿತ್ಯದಲ್ಲಿ ಎರಡು ವಿಧಾನಗಳ ಪ್ರಕಾರಗಳನ್ನು ನಾವು ಕಾಣ್ತೀವಿ. ಫಸ್ಟ್ ಒನ್ ನೇಟಿವ್ ಲಿಟ್ರೇಚರ್, ಸೆಕೆಂಡ್ ಒನ್ ಫಾರಿನ್ ಲಿಟ್ರೇಚರ್. ನೇಟಿವ್ ಲಿಟ್ರೇಚರ್ ಮೀನ್ಸ್ ದೇಶೀಯ ಸಾಹಿತ್ಯ ಆಧಾರ, ಮೀನ್ಸ್ ದೇಶದಲ್ಲಿ ರಚನೆ ಆದಂಥ ಸಾಹಿತ್ಯ ಕೃತಿಗಳಾಗಿರ್ಬೋದು, ಅನೇಕ ವಿಧಗಳಾಗಿರ್ಬೋದು. ಓಕೆ, ನೆಕ್ಸ್ಟ್ ಫಾರಿನ್ ಲಿಟ್ರೇಚರ್ ಅಂದರೆ ವಿದೇಶಿ ಸಾಹಿತ್ಯ ಆಧಾರ, ಮೀನ್ಸ್ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬಂದಂತಹ ಕೆಲವು ಯಾತ್ರಿಕರು ಏನು ಬಂದಿದ್ರಲ್ವ, ಅವರು ನಮ್ಮ ದೇಶದ ಬಗ್ಗೆ ಯಾವ ಬರವಣಿಗೆಗಳನ್ನು ಬರೆದರು ಅನ್ನೋದನ್ನು ಏನು ಮಾಡ್ತೀವಿ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಫಾರಿನ್ ಲಿಟ್ರೇಚರ್. ಓಕೆ, ನೆಕ್ಸ್ಟ್ ಓರಲ್ ಲಿಟ್ರೇಚರಲ್ಲಿ ದೇರ್ ಆರ್ 3 ಟೈಪ್ಸ್. ಓಕೆ, ಅದರಲ್ಲಿ 3 ವಿಭಾಗಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಫಸ್ಟ್ ಒನ್ ಲಾವಣೀಸ್, ಮೀನ್ಸ್ ಲಾವಣಿ ಹಾಡುಗಳು ಅಂತ ಕೇಳಿದ್ರಲ್ವಾ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಟಮಟೆಯನ್ನು ಬಾರಿಸ್ತಾ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಮಾತಲ್ಲಿ, ಮೀನ್ಸ್ ಅಲ್ಲಿ ಯಾವುದೇ ಬರವಣಿಗೆಗಳು ಇರಲಿಲ್ಲ ಅಲ್ಲಿ. ಓಕೆ, ಅವರು ಹಾಡುಗಳನ್ನು ಏನು ಮಾಡ್ತಾಯಿದ್ರು, ಹಾಡ್ತಾಯಿದ್ರು. ಅವುಗಳನ್ನು ಲಾವಣಿಗಳಂತ ಏನು ಮಾಡ್ತಾಯಿದ್ರು, ಕರಿತಾಯಿದ್ರು. ನೆಕ್ಸ್ಟ್ ಒನ್ ಫೋಕ್ ಟೇಲ್ಸ್, ಮೀನ್ಸ್ ಇಲ್ಲಿ ಫೋಕ್ ಟೇಲ್ಸ್ ಮೀನ್ಸ್ ಜಾನಪದ ಕಥೆಗಳು. ಹಿಂದಿನ ಕಾಲದಲ್ಲಿ ಇವಾಗ ಹೇಳ್ತಾರಲ್ಲ ಗೊತ್ತಿಲ್ಲ, ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಅಜ್ಜ ಅಜ್ಜಿಯರು ಏನು ಮಾಡ್ತಾಯಿದ್ರು, ತಮ್ಮ ಮೊಮ್ಮಕ್ಕಳನ್ನು ಕೂರಿಸ್ಕೊಂಡು ಏನು ಮಾಡ್ತಾಯಿದ್ರು, ಕತೆಗಳನ್ನು ಹೇಳ್ತಾ ಇದ್ರಲ್ವಾ, ಸ್ಟೋರೀಸ್ ಕತೆಗಳನ್ನು ಏನು ಮಾಡ್ತಾಯಿದ್ರು, ಹೇಳ್ತಾ ಇದ್ರಲ್ವಾ. ಆ ರೀತಿಯಾದಂಥ ಫೋಕ್ ಟೇಲ್ಸ್ ಕತೆಗಳು ಏನಾಗಿವೆ ಅಂದರೆ ಇಲ್ಲಿ ಓರಲ್ ಲಿಟ್ರೇಚರ್ಗೆ ಒಂದು ಎಕ್ಸಾಂಪಲ್ ಆಗಿ ಕಂಡುಬರುತ್ತೆ. ನೆಕ್ಸ್ಟ್ ಒನ್ ಹಿಸ್ಟಾರಿಕಲಿ ಲೆಜೆಂಡರಿ. ಹಿಸ್ಟಾರಿಕಲಿ ಲೆಜೆಂಡರಿ ಮೀನ್ಸ್ ಇಲ್ಲಿ ಇಂದಿನ ಹಬ್ಬ ಹರಿದಿನಗಳಲ್ಲಿ ನೀವು ನೋಡ್ಬೋದು, ಕೆಲವೊಬ್ರು ಏನು ಮಾಡ್ತಿದ್ದಾರೆ ಅಂದರೆ ವೇಷಗಳನ್ನು ಹಾಕ್ಕೊಂಡು, ಓಕೆ, ಓಕೆ, ಈಗಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ದಂದರೆ ಜಾತ್ರೆಗಳ ಸಂದರ್ಭದಲ್ಲಿ ವೀರಗಾಸೆ ಅಂತ ಕೇಳಿದ್ರಲ್ವಾ, ದೇವರನ್ನು ತಲೆ ಮೇಲೆ ಹೊತ್ಕೊಂಡು ಕತ್ತಿ ವರಸೆನ ಮಾಡ್ತಿದ್ರಲ್ವಾ, ಅವುಗಳನ್ನ ಏನಂತ ಕರಿತೀವಿ ಅಂತ ನಾವಿಲ್ಲಿ ಹಿಸ್ಟಾರಿಕಲಿ ಲೆಜೆಂಡರಿ ಅಂತ ಮಾಡ್ತಾ ಹೋಗ್ತೀವಿ, ಕರಿತಾ ಹೋಗ್ತೀವಿ. ಓಕೆ, ಇದು ಗೊತ್ತಾಯ್ತಲ್ವಾ. ಓಕೆ, ನೆಕ್ಸ್ಟ್ ಒನ್ನಲ್ಲಿ ಆರ್ಕಿಯಾಲಜಿಕಲ್ ಸೋರ್ಸಸ್, ಪುರಾತತ್ವ ಆಧಾರಗಳಂದ್ರೆ ಏನಾಗಿದ್ರೆ ಮೊನೊಮೆಂಟ್ಸ್. ದ ಫಸ್ಟ್ ಒನ್ ಮೊನೊಮೆಂಟ್ಸ್. ಮೊನೊಮೆಂಟ್ಸ್ ಮೀನ್ಸ್ ಹಿಂದಿನ ಕಾಲದಲ್ಲಿ ಕಟ್ಟಿದಂತಹ ಸ್ಮಾರಕಗಳು ಏನಾಗಿವೆ, ಇತಿಹಾಸಕ್ಕೆ ಒಂದು ಆಧಾರಗಳಾಗಿವೆ ಅಲ್ವಾ. ಓಕೆ, ಸೆಕೆಂಡ್ ಒನ್ ಕಾಯಿನ್ಸ್, ನಾಣ್ಯಗಳು. ಹಿಂದಿನ ಕಾಲದ ನಾಣ್ಯಗಳು ಸಹ ಏನಾಗಿವೆ ಇಲ್ಲಿ ಇತಿಹಾಸಕ್ಕೆ ಒಂದು ಆಧಾರಗಳಾಗಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಇನ್ಸ್ಕ್ರಿಪ್ಷನ್ಸ್. ಇನ್ಸ್ಕ್ರಿಪ್ಷನ್ಸ್ ಅಂದರೆ ನಾನು ನಿಮಗೆ ಹೇಳಿದ್ದೆ ಶಾಸನಗಳು. ಹಿಂದಿನ ಕಾಲದ ರಾಜರು ಏನು ಮಾಡ್ತಾಯಿದ್ರು, ಕಲ್ಲಿನ ಮೇಲೆ ಏನು ಮಾಡ್ತಾಯಿದ್ರು, ಬರವಣಿಗೆಗಳ ರೂಪದಲ್ಲಿ ಲಿಖಿತ ಬರಹವನ್ನು ಏನು ಮಾಡ್ತಾಯಿದ್ರು, ಬರೆದಿಡ್ತಾ ಇದ್ರು. ನೆಕ್ಸ್ಟ್ ಒನ್ ಅದರ್ ಆರ್ಕಿಯಾಲಜಿಕಲ್ ರಿಮೇನ್ಸ್. ಅದರ ಆರ್ಕಿಯಾಲಜಿಕಲ್ ರಿಮೇನ್ಸ್ ಅಂದರೆ ಹಿಂದಿನ ಕಾಲದಲ್ಲಿ ಇದ್ದಂಥ ರಥಗಳಾಗಿರ್ಬೋದು, ಕಲ್ಲಿನ ರಥಗಳನ್ನು ನೋಡಿದಿರಲ್ಲ ನೀವು, ಆ ರೀತಿ ರಥಗಳು ಏನಾಗಿದ್ವು ಅಂದರೆ ಒಂದು ಕಡೆ ಮುರಿದು ಬಿದ್ದಿರ್ತಿದ್ವು, ಇನ್ನೊಂದು ಕಡೆ ಏನಾಗ್ತಿದ್ವು, ಚೆನ್ನಾಗಿರ್ತಿದ್ವು. ಈ ಎಲ್ಲ ಆಧಾರಗಳು ಏನಾಗ್ತಿದ್ವು ಅಂದರೆ ಇಲ್ಲಿ ಅದರ್ ಆರ್ಕಿಯಾಲಜಿಕಲ್ ರಿಮೇನ್ಸ್ ಆಗಿ ನಮಗೆ ಕಂಡು ಬರ್ತಾ ಹೋಗುತ್ತೆ. ಇವೇ ಎಲ್ಲವೇನು ಸೋರ್ಸಸ್ ಆಫ್ ಹಿಸ್ಟ್ರಿ, ಇತಿಹಾಸದ ಆಧಾರಗಳು.
13 ನಿಮಿಷ